ಹಾಯ್ ನಮಸ್ಕಾರ ಮೋಟೋಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಬಜಾಜ್ ಚೇತಕ್ 3501 ವೆಹಿಕಲ್ ಕಂಪ್ಲೀಟ್ ರಿವ್ಯೂನ ಕೊಡ್ಲಿಕ್ಕಿದ್ದೀನಿ. ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ, ಗಾಡಿನಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದೆ, ರೇಂಜ್ ಏನು, ಪ್ರೈಸ್ ಏನು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನಿಮಗೋಸ್ಕರ. ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿದೆಯಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಒತ್ತಿ. ನಾನು ಹಾಕುವಂಥ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫೈ ಆಗುತ್ತೆ. ಈ ಥರದ ಮತ್ತಷ್ಟು ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಮೋಟೋಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಾ ಬಜಾಜ್ ಚೇತಕ್ 3501 ಸೀರೀಸ್. ಸೊ ಇದು ಹೊಸ ಸೀರೀಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಬಿಟ್ಟಿರೋದು ಬಜಾಜ್ ಅವರು. ಬಟ್ ಚೇತಕ್ ಅನ್ನೋ ಹೆಸರು ಭಾರತೀಯರ ಮನದಲ್ಲಿ ಉಳಿದುಕೊಂಡ್ಬಿಟ್ಟಿದೆ. 1972 ಇಂದನೂ ಕೂಡ ಈ ಬ್ರ್ಯಾಂಡು ಇಂಡಿಯಾದಲ್ಲಿದೆ. ಆ್ಯಂಡ್ 2019ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವರ್ಷನ್ ಆಫ್ ಚೇತಕ್ನ ಅನ್ವೀಲ್ ಮಾಡ್ತಾರೆ ಬಜಾಜ್ ಅವರು. ಅದಾದ ನಂತರ 2020ನಲ್ಲಿ ಗಾಡಿನ ಲಾಂಚ್ ಮಾಡ್ತಾರೆ. ಆ್ಯಂಡ್ 2024 ಡಿಸೆಂಬರಲ್ಲಿ ಈ 3501 ಸೀರೀಸ್ನ ಲಾಂಚ್ ಮಾಡ್ತಾರೆ. 3501, 3502 ಆ್ಯಂಡ್ 3503 ಮೂರು ಸೀರೀಸ್ನ ಲಾಂಚ್ ಮಾಡ್ತಾರೆ. ಸದ್ಯಕ್ಕೆ ಮಾರ್ಕೆಟಿಗೆ ಬಂದಿರೋದು 3501 ಆ್ಯಂಡ್ 3502. ಇದು ಟಾಪ್ ಎಂಡ್ ಮಾಡಲ್ ನೀವು ನೋಡ್ತಾ ಇರೋದು 3501. 3502 ಬಂದು ಮಿಡ್ ವೇರಿಯಂಟ್ ಆಗಿದೆ. ಸೊ ಈ ಒಂದು ವೇರಿಯಂಟಲ್ಲಿ ಏನೇನೆಲ್ಲ ಚೇಂಜಸ್ಸು, ಅಪ್ಡೇಟ್ಸು ಕೊಟ್ಟಿದ್ದಾರೆ ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ ದ ಫ್ರಂಟ್ ನೀವು ನೋಡ್ತಾ ಇದ್ದೀರಾ, ಎವಿಡೆಂಟಾಗಿ ಕಾಣೋದು ಈ ಒಂದು LED DRLs ಇದೆ. ಸಿಗ್ನೇಚರ್ ಚೇತಕ್ LED DRLs. ಅದರ ಒಳಗಡೆ ನೀವು ನೋಡ್ತಾ ಇದ್ದೀರಾ ಹೆಡ್ಲ್ಯಾಂಪ್ಸಲ್ಲೂ ಕೂಡ ಚೇತಕ್ ಬ್ರ್ಯಾಂಡಿಂಗ್ ಇದೆ. LED ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಮೆಟಲ್ ಬಾಡಿ ಸಿಗ್ತಾ ಇದೆ. ಇದು ಮೆಟಲ್ ಬಾಡಿ ಸಿಗುತ್ತೆ, ಬಟ್ ಇಲ್ಲಿ ಹ್ಯಾಂಡಲಲ್ಲಿ ನಿಮಗೆ ಪ್ಲಾಸ್ಟಿಕ್ ಸಿಗುತ್ತೆ. ಆ್ಯಂಡ್ ಮಡ್ಗಾರ್ಡಲ್ಲೂ ಆಬ್ವಿಯಸ್ಲಿ ನಿಮಗೆ ಪ್ಲಾಸ್ಟಿಕ್ ಸಿಗುತ್ತೆ. ಆ್ಯಂಡ್ ನಿಮಗೆ 12 ಇಂಚಸ್ ಆಫ್ ಟೈರ್ನ ಆಫರ್ ಮಾಡ್ತಿದ್ದಾರೆ ವಿತ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಅಲಾಯ್ ವೀಲ್ಸ್. 90/90 ಟೈರ್ ಇದೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ, ರೇರಲ್ಲಿ ಡ್ರಮ್ ಬ್ರೇಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸಸ್ಪೆನ್ಷನ್ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ ಸಿಂಗಲ್ ಸೈಡ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಸ್ಪ್ರಿಂಗ್ ಟೈಪ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಆಫರ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಒಂದು ವೆಹಿಕಲ್ಗೆ ಕೀ ಫಾಬ್ ಕೂಡ ಕೊಟ್ಟಿದ್ದಾರೆ. ಆ ಕೀ ಫಾಬ್ ನೋಡೋದಕ್ಕೆ ಈ ಥರ ಇದೆ. ಕೀ ಫಾಬು ಟಾಪ್ ಎಂಡ್ ವೆಹಿಕಲಲ್ಲಿ ಮಾತ್ರ ನಿಮಗೆ ಕಾಣಿಸೋದು, ಯಾಕೆಂದರೆ ಇದರಲ್ಲಿ ಕೀಲೆಸ್ ಎಂಟ್ರಿ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಆ ಕೀಲೆಸ್ ಎಂಟ್ರಿ ಆಪ್ಷನ್ ನೋಡಿ ಇಲ್ಲಿ ಇದೆ, ಕಾಣ್ತಿದೆಯಾ? ಸೊ ಈ ಒಂದು ಕೀಲೆಸ್ ಎಂಟ್ರಿ ಆಪ್ಷನ್ ನಿಮಗೆ ಟಾಪ್ ಎಂಡಲ್ಲಿ ಸಿಗುತ್ತೆ. ಸೈಡಿಂದ ನೋಡೋದಕ್ಕೆ ಗಾಡಿ ಈ ರೀತಿ ಇದೆ. ಬ್ಯಾಟ್ರಿ ರೆಸ್ಟ್ ಆಗೋದು ನಿಮಗೆ ಈ ಫ್ಲೋರ್ ಬೋರ್ಡಲ್ಲೇ 3.5 kWh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಆ್ಯಂಡ್ ಫುಟ್ ರೆಸ್ಟ್ ಕೂಡ ತುಂಬಾ ಸ್ಪೋರ್ಟಿವ್ ಆಗಿದೆ. ಚೇತಕ್ ಬ್ರ್ಯಾಂಡಿಂಗ್ ದೊಡ್ಡದಾಗಿದೆ ವಿತ್ ದ ಗ್ರಾಫಿಟಿ ಆಲ್ಸೋ. ಆ್ಯಂಡ್ ರೇರಲ್ಲಿ ನೀವು ನೋಡ್ತಾ ಇದ್ದೀರಾ ಡ್ರಮ್ ಬ್ರೇಕ್ ಅಂತ ಆಗಿದೆ ಹೇಳಿದ್ನಲ್ಲ. ಸೊ ಈ ರೀತಿ ಕಾಣುತ್ತೆ. ರೇರ್ ವ್ಯೂ ಆಫ್ ದ ವೆಹಿಕಲ್ ನೋಡೋದಕ್ಕೆ ಈ ರೀತಿ ಇದೆ. ಇಲ್ಲೊಂದು ವಿಶೇಷತೆ ಏನಪ್ಪ ಅಂದರೆ ಫ್ರಂಟಲ್ಲಿರುವಂಥ ಇಂಡಿಕೇಟರ್ ಬಂದು ನಿಮಗೆ ಕಾನ್ಸ್ಟೆಂಟಾಗಿ ಬ್ಲಿಂಕ್ ಆಗುತ್ತೆ. ಬಟ್ ರೇರಲ್ಲಿ ಇರುವಂಥ ಇಂಡಿಕೇಟರ್ ಬಂದು ನಿಮಗೆ ಸೀಕ್ವೆನ್ಷಿಯಲ್ ಆಗಿ ಬ್ಲಿಂಕ್ ಆಗುತ್ತೆ. ಅದು ನೋಡೋದಕ್ಕೆ ಚೆನ್ನಾಗಿದೆ. ಟ್ವಿನ್ ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಎಲ್ಲ ಕೂಡ LED ಆಗಿದೆ. ಕೆಳಗಡೆ ನಂಬರ್ ಪ್ಲೇಟ್ ಬ್ಯಾಡ್ಜಿಂಗ್ ಆಪ್ಷನ್ ಇದೆ. ಆ್ಯಂಡ್ ಚೇತಕ್ ಬ್ರ್ಯಾಂಡಿಂಗ್ ಕೂಡ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಿಂದ ನೀವು ನೋಡ್ತಾ ಇದ್ದೀರಾ ಮೋಟರ್ ಕವರಿಂಗ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಗಾಡಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅನ್ನಿಸ್ತಾನೆ ಇಲ್ಲ. ಯಾವುದೋ ಒಂದು ಒಳ್ಳೆ ಹಳೆ ಚೇತಕ್ಕೆ ಅಂತ ಅನ್ನಿಸ್ತಾ ಇದೆ. ಡಿಸೈನ್ ನೀವು ನೋಡ್ತಾ ಇದ್ದೀರಾ ಕ್ಲಾಸಿಕ್ ಚೇತಕ್ ಡಿಸೈನ್ ಇಲ್ಲಿ ಕ್ಯಾರಿ ಮಾಡಿದಾರಲ್ಲ. ಸೊ ದಿಸ್ ಗಿವ್ಸ್ ಯು ದ ಚೇತಕ್ ವೈಬ್. ಮಧುಮೇಹ, ಡಯಾಬಿಟೀಸ್ ಅಥವಾ ಈ ಸಕ್ಕರೆ ಕಾಯಿಲೆಗೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಪರಿಹಾರ ಸಿಗ್ತಿಲ್ವಾ? ದೆನ್ ಚೆಕ್ ಔಟ್ ಆಯುರ್ ಬ್ರಹ್ಮ ವೆಲ್ನೆಸ್ ರವರ ಆರ್ಮೇಹ ಲಿಕ್ವಿಡ್ ಅಂಡ್ ಪೌಡರ್. ಬಾಡಿಲಿರುವಂತ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡಬೇಕು ಅನ್ನೋರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಇದರಲ್ಲಿದೆ ನಿಶಾಮಲಕಿ, ಭೂಮ್ಯಾಮಲಕಿ ಮತ್ತೆ ಜಂಬೂ ಪೌಡರ್ ನಂತಹ 100% ಪ್ಯೂರ್ ಆಯುರ್ವೇದಿಕ್ ಗಿಡಮೂಲಿಕೆಗಳು. ಜೊತೆಗೆ ಮಿನಿಸ್ಟ್ರಿ ಆಫ್ ಆಯುಷ್ ಇಂದ ಇದು ಸರ್ಟಿಫೈಡ್ ಕೂಡ ಆಗಿದೆ. ಹಾಗಾಗಿ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡಲೇಬೇಡಿ. ಆರ್ಮೇಹ ಜೊತೆ ಪ್ರಾಪರ್ ಡಯಟ್ ಅಂಡ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ನ ನೀವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಡಯಾಬಿಟಿಸ್ ನ ಕಂಟ್ರೋಲ್ ಮಾಡಬಹುದು. ಪ್ರಮೋಷನ್ಗೆ ಅಂತ ಸುಮ್ನೆ ಯಾವ್ದಾವ್ದೋ ಪ್ರಾಡಕ್ಟ್ ನ ನಿಮಗೆ ರೆಫರ್ ಮಾಡ್ತಿಲ್ಲ. ಇಟ್ಸ್ ಅ ಟ್ರಸ್ಟೆಡ್ ಪ್ರಾಡಕ್ಟ್. ಮೈಸೂರಿನ ಬೋಗಾದಿ ಗದ್ದಿಗೆ ರೋಡ್ ಹತ್ರ ಇರುವಂತ ಕರ್ನಾಟಕ ಬ್ಯಾಂಕ್ ಹಿಂಭಾಗ ಆಯುರ್ ಬ್ರಹ್ಮ ವೆಲ್ನೆಸ್ ರವರ SNE ಆಯುರ್ವೇದ ಬ್ರಾಂಚ್ ಇದೆ. ಜೊತೆಗೆ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇದೆ. ಇಲ್ಲಿಗೆ ಬಂದು ವಿಸಿಟ್ ಮಾಡಬಹುದು ಅಥವಾ ಆನ್ಲೈನ್ ಮುಖಾಂತರ ಕೂಡ ಆಯುರ್ ಬ್ರಹ್ಮ ಪ್ರಾಡಕ್ಟ್ಸ್ ನ ನೀವು ಬೈ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಡೀಟೇಲ್ಸ್ ಇದೆ, ಚೆಕ್ ಇಟ್ ಔಟ್. ಇನ್ನು ವೆಹಿಕಲ್ ನ ಸೀಟ್ ಬಗ್ಗೆ ಹೇಳೋದಾದ್ರೆ ಸೀಟ್ ತುಂಬಾನೇ ಕಂಫರ್ಟೇಬಲ್ ಆಗಿದೆ. ಈಗ ನೀವು ನೋಡ್ತಾ ಇರುವಂತಹ ಡಿಸೈನ್ ಬಂದು ಸ್ಟಾಕ್ ಅಲ್ಲೇ ಅಂದ್ರೆ ಕಂಪ್ನಿಯಿಂದಾನೇ ಕೊಟ್ಟಿರೋದು. ಯಾವುದೇ ರೀತಿಯಾದಂಥ ಸೀಟ್ ಕವರ್ನ ಹಾಕ್ಸಿರೋದಲ್ಲ. ಸೊ ಕಂಪ್ನಿಯಿಂದಾನೇ ಈ ರೀತಿಯಾದಂಥ ಡಿಸೈನ್ ಕೊಡ್ತಾ ಇದ್ದಾರೆ. ಡ್ಯುವೆಲ್ ಟೋನ್ ಡಿಸೈನ್ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟಿಚಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ರೀಮಿಯಂ ಲುಕ್ನ ಕೊಡುತ್ತೆ ಇದು ನಿಮ್ಮ ವೆಹಿಕಲ್ಗೆ. ಆ್ಯಂಡ್ ಸೀಟಿಂಗ್ ಕೂಡ ತುಂಬಾ ಸಾಫ್ಟ್ ಆಗಿ ಕಂಫರ್ಟೇಬಲ್ ಆಗಿದೆ. ನಿಮ್ಮ ಶಾರ್ಟರ್ ಡ್ರೈವ್ಸ್ ಆಗಿರ್ಬೋದು, ಸ್ವಲ್ಪ ಲಾಂಗರ್ ಡ್ರೈವ್ಸ್ ಆಗಿರ್ಬೋದು, ಎಲ್ಲವಕ್ಕೂ ಕೂಡ ಅನುಕೂಲಕರವಾಗಿದೆ. ಆ್ಯಂಡ್ ಈ ಸೀಟ್ನ ನೀವು ಪ್ರೀವಿಯಸ್ ವರ್ಷನ್ಗಿಂತ ಈ ವರ್ಷನಲ್ಲಿ ಸ್ವಲ್ಪ ಲಾಂಗರ್ ಎಕ್ಸ್ಪೆಕ್ಟ್ ಮಾಡ್ಬೋದು. 80 mm ಉದ್ದ ಇದೆ ಪ್ರೀವಿಯಸ್ ವರ್ಷನ್ಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇದನ್ನು ಓಪನ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಹ್ಯಾಂಡಲ್ಲಿ ಈ ಒಂದು ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ಸೀಟ್ ಓಪನ್ ಆಗುತ್ತೆ. ಸೊ ಓಪನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಸೀಟು ಹೋಲ್ಡ್ ಆಗ್ತಿದೆ. ಎಸ್ ನೋಡಿ, ಎಷ್ಟೇ ಆ್ಯಂಗಲಲ್ಲಿ ನಿಲ್ಲಿಸಿದ್ರು ಆ ಆ್ಯಂಗಲ್ಗೆ ಹೋಲ್ಡ್ ಆಗ್ತಿದೆ ನೋಡಿ.
ತುಂಬ ಒಳ್ಳೆಯ ವಿಚಾರ ಇದು. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಎಷ್ಟೊಂದು ವೆಹಿಕಲಲ್ಲಿ ಸೀಟ್ನ ಹಿಡ್ಕೊಂಡೇ ನಾವು ಒಳಗಡೆ ಇರುವಂಥ ಐಟಮ್ಸ್ನ ಆಕ್ಸೆಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಒಳಗಡೆ ದೊಡ್ಡ ಏರಿಯಾನೇ ಕೊಟ್ಟಿದ್ದಾರೆ. 35 ಲೀಟರ್ಸ್ ಆಫ್ ಬೂಟ್ ಸ್ಟೋರೇಜ್ ನಿಮಗೆ ಸಿಗ್ತಾ ಇದೆ ಈ ಒಂದು ವೆಹಿಕಲಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಲ್ಯಾಂಪ್ನ ಕೂಡ ಕೊಟ್ಟಿದ್ದಾರೆ ರಾತ್ರಿ ಹೊತ್ತು ನಿಮ್ಮ ಐಟಮ್ಸ್ನ ಆಕ್ಸೆಸ್ ಮಾಡೋದಕ್ಕೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಬರ್ತಾ ಇದೆ, ವೆಹಿಕಲ್ ಚಾರ್ಜಿಂಗ್ ಪೋರ್ಟ್ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಚಾರ್ಜ್ ಹಾಕಿಬಿಟ್ಟು ನೀವು ವೈರ್ನ ಈ ಕಡೆಯಿಂದ ಬಿಟ್ಟರೆ ಚಾರ್ಜ್ ಹಾಕಿಬಿಟ್ಟು ಸೀಟ್ನ ಈ ಥರ ಕ್ಲೋಸ್ ಕೂಡ ಮಾಡ್ಕೋಬೋದು. ಸೊ ಆ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಯುಟಿಲಿಟಿ ಬಗ್ಗೆ ನೋಡ್ತೀರಾ ಅಂದರೆ ನೋಡಿ, ಇಲ್ಲಿ 5 ಲೀಟರ್ ಗ್ಲೌ ಬಾಕ್ಸ್ ಕೂಡ ಆಫರ್ ಮಾಡ್ತಿದ್ದಾರೆ. ಗ್ಲೌ ಬಾಕ್ಸ್ನ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ಈ ಬಟನ್ನ 2 ಸಲ ಪ್ರೆಸ್ ಮಾಡಬೇಕು. ಓಕೆ, ಸೊ ಪ್ರೆಸ್ ಮಾಡ್ತೀರಾ ಅಂದಾಗ ಈ ಥರ ಯುಟಿಲಿಟಿ ಓಪನ್ ಆಗುತ್ತೆ. ನಿಮ್ಮ ಚಾರ್ಜರ್ನ ಇಲ್ಲೇ ಇಟ್ಕೋಬೋದು, ನೀವು ಚಾರ್ಜರ್ ಇಟ್ಕೋತೀರಾ. ಆ್ಯಂಡ್ ಫಸ್ಟ್ ಏಡ್ ಕಿಟ್ ಕೂಡ ಇದೆ, ಟೂಲ್ಸು ಇದೆ. ಐ ಥಿಂಕ್ ಐ ಕ್ಯಾನ್ ಆಕ್ಸೆಸ್ ನೋಡಿ, ಟೂಲ್ಸ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಗೆ ಟೂಲ್ಸು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. USB-A ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಮೊಬೈಲ್ನ ಕೂಡ ಇಟ್ಕೋಬೋದು. ಮೊಬೈಲ್ನ ಹ್ಯಾಂಗ್ ಮಾಡೋದಕ್ಕೆ ನೋಡಿ ಈ ಥರ ಲ್ಯಾಚ್ ಕೂಡ ಕೊಟ್ಟಿದ್ದಾರೆ. ಗ್ರಿಪ್ಪಾಗಿ ನೀವು ನಿಮ್ಮ ಮೊಬೈಲ್ನ ಕೂರಿಸ್ಕೋಬೋದು. ಎಸ್. ಸೊ ಗೈಸ್, ಇನ್ನು ಬಜಾಜ್ ಚೇತಕ್ನಲ್ಲಿ ಆಫರ್ ಮಾಡ್ತಿರುವಂಥ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ನಾನು ಹೇಳಲೇಬೇಕು. 5 ಇಂಚಸ್ ಆಫ್ TFT ಟಚ್ ಸ್ಕ್ರೀನ್ ಡಿಸ್ಪ್ಲೇನ ನಿಮಗೆ ಕೊಟ್ಟಿದ್ದಾರೆ. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿರೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ವಾರ್ನಿಂಗ್ಸ್, ನೋಟಿಫಿಕೇಷನ್ಸ್, ಎರರ್ಸ್ ಅಂತ ತೋರಿಸ್ತಾ ಇದೆ. ಟಚ್ ಸ್ಕ್ರೀನಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಆ ಆಪ್ಷನ್ಸ್ನ ಬಳಸ್ಕೊಂಡು ನೀವು ನೋಡಿ, ಇಲ್ಲಿ ವೆಹಿಕಲ್ ಇನ್ಫೋ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ನ ಇಲ್ಲೇ ಸ್ಟೋರ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ನು, ಇನ್ಶೂರೆನ್ಸು, ಲೈಸೆನ್ಸು, ಈ ಥರದ ಸಾಕಷ್ಟು ಡಿಸ್ಪ್ಲೇ ಆಪ್ಷನ್ಸ್ ಇದೆ. ಆ್ಯಂಡ್ ಸಾಕಷ್ಟು ವೆಹಿಕಲ್ ಪ್ಲೆಥೋರ್ ಆಫ್ ಆಪ್ಷನ್ಸ್ ಇದೆ ಈ ಒಂದು ವೆಹಿಕಲಲ್ಲಿ. ಆ ಒಂದು ಆಪ್ಷನ್ಸ್ನೆಲ್ಲ ನೀವು ಟಚ್ ಸ್ಕ್ರೀನ್ ಮುಖಾಂತರನೇ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನನಗೆ ಏನು ಅದರಲ್ಲಿ ಲ್ಯಾಗಿಂಗ್ ಅಂತನಾಗಲಿ ಆ ಥರ ಯೂಸ್ ಮಾಡೋದಕ್ಕೆ ತೊಂದರೆ ಅಂತನಾಗಲಿ ಏನೂ ಅನಿಸಿಲ್ಲ. ಆ್ಯಂಡ್ ಬಟನ್ಸ್ ನೀವು ನೋಡ್ತಾ ಇದ್ದೀರಾ, ಅಂದರೆ ಬಟನ್ಸ್ ಯಾವುದೋ ಪ್ರೀಮಿಯಂ ಬೈಕಲ್ಲಿ ಆಫರ್ ಮಾಡ್ತಾರಲ್ಲ ಆ ಥರದ ಬಟನ್ಸ್ನ ನಿಮಗೆ ಕೊಟ್ಟಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಅದು ನನಗೆ ತುಂಬ ಇಷ್ಟ ಆಯಿತು. ಚೀಪ್ ಕ್ವಾಲಿಟಿ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿಲ್ಲ. ಅದು ಕ್ವಾಲಿಟಿ ವಿಚಾರದಲ್ಲಿ ಒಂದು ಥಮ್ಸ್ ಅಪ್ ಅಂತಲೇ ಹೇಳಬೇಕು ಚೇತಕಕ್ಕೆ. ಆ್ಯಂಡ್ ಇಂಡಿಕೇಟರ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಲೆಫ್ಟ್ಗೆ ಸಪ್ರೇಟ್ ಲೆಫ್ಟ್ ಇಂಡಿಕೇಟರ್ನ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ರೈಟ್ಗೆ ರೈಟ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ. ಇದು ನನಗೆ ಗಾಡಿ ಓಡಿಸ್ಬೇಕಾದಾಗ ಒಂದು ಡಿಫ್ರೆನ್ಸ್ ಗೊತ್ತಾಗಿದೆ. ಏನಪ್ಪ ಅಂದರೆ, ಗಾಡಿನ ನೀವು ಓಡಿಸ್ತಾ ಇರ್ತೀರಾ, ಸಡನ್ನಾಗಿ ರೈಟ್ ಟರ್ನ್ ಅಥವಾ ರೈಟ್ ಯೂ ಟರ್ನ್ ತೊಗೋಬೇಕು ಅಂದಾಗ ಈ ಥರ ಗಾಡಿನ ನೀವು ಟರ್ನ್ ಮಾಡಿದಾಗ ನಿಮ್ಮ ತಂಬಲ್ಲೇ ನೀವು ನಿಮ್ಮ ರೈಟ್ ಇಂಡಿಕೇಟರ್ನ ಹಾಕೋಬೇಕಾಗುತ್ತೆ. ಯೂಶಲಿ ನಾವೇನು ಮಾಡ್ತೀವಿ, ನಮ್ಮ ಗಾಡಿಗಳಲ್ಲಿ ಲೆಫ್ಟ್ ಸೈಡಲ್ಲೇ ಲೆಫ್ಟ್ ಹ್ಯಾಂಡಲ್ಲೇ ನಾವು ನಮ್ಮ ಇಂಡಿಕೇಟರ್ನ ಹಾಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಅದು ಅಡ್ಜಸ್ಟ್ ಆಗೋದಕ್ಕೆ, ಈ ಥರದ ಒಂದು ಆಪ್ಷನ್ಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, D ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ಡ್ರೈವ್ ಆ್ಯಂಡ್ R ಫಾರ್ ರಿವರ್ಸ್. ಆ್ಯಂಡ್ ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಗ್ಲೌ ಬಾಕ್ಸ್ ಓಪನ್ ಆಗುತ್ತೆ. ಆ್ಯಂಡ್ ಸೀಟ್ ಎರಡು ಕೂಡ ಇದರಿಂದನೇ ಓಪನ್ ಆಗುತ್ತೆ. ಆ್ಯಂಡ್ ಲೆಫ್ಟ್ ಸೈಡ್ ಬಂದು ನಿಮ್ಮ DRLs ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ಆ್ಯಂಡ್ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳುವಂಥ ಬಟನ್ ಆಗಿರ್ಬೋದು ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಕೆಳಗಡೆ ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ. ಇನ್ನು ಈ ಬಜಾಜ್ ಚೇತಕ್ 3501ನಲ್ಲಿ 2 ರೈಡ್ ಮೋಡ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಒಂದು ಈಕೋ, ಇನ್ನೊಂದು ಸ್ಪೋರ್ಟ್. ಈಕೋನಲ್ಲಿ ನಿಮಗೆ ನಿಮ್ಮ ರೈಡ್ಸ್ ಎಕನಾಮಿಕ್ ಆಗಿರುತ್ತೆ, ರೇಂಜ್ ಸ್ವಲ್ಪ ಜಾಸ್ತಿ ಕೊಡುತ್ತೆ, ಪವರ್ ಸ್ವಲ್ಪ ಕಮ್ಮಿ ಡೆಲಿವರಿ ಮಾಡುತ್ತೆ. ಬಟ್ ಸ್ಪೋರ್ಟ್ ಮೋಡ್ಗೆ ನೀವು ಚೇಂಜ್ ಮಾಡಿಕೊಂಡಾಗ ನಿಮ್ಮ ಮೋಟರ್ನ ಫುಲ್ ಕೆಪಾಸಿಟಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ರೇಂಜ್ ಕೂಡ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ. ಇನ್ನು ಬಜಾಜ್ ಚೇತಕಲ್ಲಿ ಯಾರೆಲ್ಲ ಲಗೇಜ್ನ ಕ್ಯಾರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸ್ಪೇಸ್ ಕೂಡ ಸಫಿಷಿಯೆಂಟ್ ಆಗಿ ಕೊಟ್ಟಿದ್ದಾರೆ. ನಿಮ್ಮ ಕಾಲ್ನ ಇಟ್ಕೊಂಡು ಲಗೇಜ್ನ ಕೂಡ ಸಫಿಷಿಯೆಂಟ್ ಆಗಿ ಇಟ್ಕೋಬೋದು ನೀವು. ಹಾಗೇನೆ ಹುಕ್ನ ಕೂಡ ಕೊಟ್ಟಿದ್ದಾರೆ. 3 kg ಮ್ಯಾಕ್ಸ್ ನೀವು ನಿಮ್ಮ ಲಗೇಜ್ನ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಅದಕ್ಕೆ ಚೇತಕ್ ಲೋಗೋನ ಕೂಡ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಸೊ ಲಗೇಜ್ನ ಕೂಡ ಆರಾಮಾಗಿ ನೀವು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ನೀವೇನಾದರೂ ಅಪ್ ಹಿಲ್ ಗಾಡಿನ ನಿಲ್ಲಿಸಿದ್ದೀರಾ ಅಂದರೆ ಹ್ಯಾಂಡ್ ಬ್ರೇಕ್ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ನ ಕೂಡ ಆಫರ್ ಮಾಡಿದ್ದಾರೆ. ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ ನೋಡಿ, ಈ ರೀತಿ ಇದೆ. ನಿಮ್ಮ ಬ್ರೇಕ್ನ ಪ್ರೆಸ್ ಮಾಡಿ, ಈ ಒಂದು ಬಟನ್ನ ಈ ರೀತಿ ಪ್ರೆಸ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಹ್ಯಾಂಡ್ ಬ್ರೇಕ್ನ ಎಂಗೇಜ್ ಮಾಡ್ಕೋಬೋದು. ಇನ್ನು ಬಜಾಜ್ ಚೇತಕ್ 3501 ರೈಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ ಅಂದರೆ, ನಾನು ಇದುವರೆಗೂ ಓಡಿಸಿರುವಂಥ EVಗಳಲ್ಲಿ ಒನ್ ಆಫ್ ದ ಸ್ಮೂತೆಸ್ಟ್ EV ಇದು ಅಂದರೆ ತಪ್ಪಾಗೋದಿಲ್ಲ. ಅಷ್ಟು ಸ್ಮೂತ್ ಆಗಿದೆ ಇದರ ಮೋಟರ್ ರೆಸ್ಪಾನ್ಸ್. ಆ್ಯಂಡ್ ರೈಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಹಳ್ಳ ಕೊಳ್ಳದಲ್ಲೂ ಕೂಡ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಮೋಟರ್ 3.5 kWh ಬ್ಯಾಟ್ರಿ ಆ್ಯಂಡ್ 4 kW ಮೋಟರ್ ಇದೆಯಲ್ಲ, ನಿಮಗೆ ಪವರ್ ಡೆಲಿವರಿನ ತುಂಬ ಚೆನ್ನಾಗಿ ಮಾಡುತ್ತೆ. ಈಕೋನಲ್ಲೇ ನಿಮಗೆ ಒಳ್ಳೆ ಪವರ್ ಕೊಡುತ್ತೆ. ಇನ್ ಕೇಸ್ ನೀವೇನಾದರೂ ಇಬ್ಬರು ಕುತ್ಕೊಂಡು ಹೋಗ್ತಾ ಇದ್ದೀರಾ, ಸ್ವಲ್ಪ ಜಾಸ್ತಿ ಪವರ್ ಬೇಕು ಅಂದರೆ ನೀವು ಸ್ಪೋರ್ಟ್ಗೆ ಸ್ವಿಚ್ ಮಾಡ್ಕೋಬೋದು. ಸ್ಪೋರ್ಟಲ್ಲೂ ಕೂಡ ನಿಮ್ಮ ಥ್ರಾಟಲ್ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಓವರಾಲ್ ನನಗೆ ಈ ಗಾಡಿ ಓಡಿಸೋದಕ್ಕೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಗೈಸ್, ಇನ್ನು ಈ ಬಜಾಜ್ ಚೇತಕ್ 3501ನಲ್ಲಿರುವಂಥ ಬ್ಯಾಟ್ರಿ ಆ್ಯಂಡ್ ಮೋಟರ್ ಬಗ್ಗೆ ಹೇಳ್ತೀನಿ ಅಂದರೆ, 4 kWh ಮೋಟರ್ನ ನಿಮಗೆ ಕೊಡ್ತಿದ್ದಾರೆ ವಿತ್ 3.5 kWh ಬ್ಯಾಟ್ರಿ ಪ್ಯಾಕ್. ಇದೊಂದು ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೋನಸ್ ಮೋಟರ್ ಆಗಿದೆ. ಆ್ಯಂಡ್ ಇದರ ರೇಂಜ್ ಬಂದು ಕಂಪ್ನಿಯಿಂದ ಹೇಳ್ತಾ ಇರೋದು 153 ಕಿಲೋಮೀಟರ್ ಅಂತ. ಬಟ್ ಇಂಡಿಯನ್ ಡ್ರೈವಿಂಗ್ ಕಂಡೀಷನ್ಸಲ್ಲಿ ಆ್ಯಕ್ಚುಯಲ್ ರಿಯಲ್ ವರ್ಲ್ಡ್ ಮೈಲೇಜ್ ಹೇಳಬೇಕು ಅಂದರೆ 110ರಿಂದ 120
ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಿಮಗೆ 950 ವ್ಯಾಟ್ ಆನ್ ಬೋರ್ಡ್ ಚಾರ್ಜರ್ನ ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದರಲ್ಲಿ ನೀವು 0 to 80% ಆಫ್ ಚಾರ್ಜ್ನ ಕೇವಲ 3 ಗಂಟೆಯ ಒಳಗೆ ಚಾರ್ಜ್ ಮಾಡ್ಕೋಬಹುದು. ಆ್ಯಂಡ್ ಇದರ ಟಾಪ್ ಸ್ಪೀಡ್ ಬಂದು 73 km/h. ಇನ್ನು 3502 ಮಿಡ್ ವೇರಿಯಂಟ್ ಮಾಡಲಲ್ಲಿ ನಿಮಗೆ ಸೇಮ್ ಬ್ಯಾಟ್ರಿ ಪ್ಯಾಕ್ನ ಕೊಡ್ತಿದ್ದಾರೆ, ಅಂದರೆ 3.5 kWh ಬ್ಯಾಟ್ರಿ ಪ್ಯಾಕ್. ಇದರ ರೇಂಜ್ ಕೂಡ 153 km ಆಗಿದೆ. ಇದರಲ್ಲಿ 900 ವಾಟ್ ಆಫ್ ಬೋರ್ಡ್ ಚಾರ್ಜರ್ನ ನಿಮಗೆ ಕೊಡ್ತಿದ್ದಾರೆ, ಅಂದರೆ ನೀವು ಗ್ರಿಡ್ಡಲ್ಲಿ ಇದನ್ನು ಚಾರ್ಜ್ ಮಾಡಿಕೊಂಡ್ರೆ 0 to 80% 3 hours 25 minutes ಚಾರ್ಜ್ ಆಗುತ್ತೆ. ಆ್ಯಂಡ್ ಹಾಗೆಯೇ ದ ಲೋವರ್ ವೇರಿಯಂಟ್, ಇದ್ರ ಬಗ್ಗೆ ಮಾರ್ಕೆಟಲ್ಲಿ ಇನ್ನೂ ಕೂಡ ಹೆಚ್ಚಿನ ಇನ್ಫಾರ್ಮೇಷನ್ ಇಲ್ಲ. 3503 ಇದು ನಿಮಗೆ ಕಲರ್ LCD ಡಿಸ್ಪ್ಲೇನಲ್ಲಿ ಬರುತ್ತೆ ವಿತ್ ಡ್ರಮ್ ಬ್ರೇಕ್ಸ್. ಆ್ಯಂಡ್ ಇದರ ಟಾಪ್ ಸ್ಪೀಡ್ ಬಂದು 63 km/h ಆಗಿದೆ. ಆ್ಯಂಡ್ ಇದರ ಪ್ರೈಸ್ ಇನ್ನೂ ಬಜಾಜ್ ಅವರು ಹೇಳಿಲ್ಲ. ಇನ್ನು ಬಜಾಜ್ ಚೇತಕ್ನ ವಾರಂಟಿ ಬಗ್ಗೆ ಮಾತಾಡ್ತೀನಿ. ಅಂದರೆ ಸ್ಟ್ಯಾಂಡರ್ಡ್ ಆಗಿ 3 years or 50,000 kilometers ವಿಚ್ ಎವರ್ ಕಮ್ಸ್ ಫಸ್ಟ್ ವಾರಂಟಿ ನಿಮಗೆ ಸಿಗ್ತಾ ಇದೆ. ಇಲ್ಲ ನನಗೆ ಇನ್ನೂ ಹೆಚ್ಚಿನ ವಾರಂಟಿ ಬೇಕು ಅಂದರೆ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಿ ಬಜಾಜ್ ಅವರ ಟೆಕ್ ಪ್ಯಾಕ್ನ ನೀವು ಬೈ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿನೂ ಸಿಗುತ್ತೆ, ಜೊತೆಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ನಿಮಗೆ ಆಫರ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಪ್ಷನ್ಸು ಫೀಚರ್ಸ್ ಇರುವಂತ ಈ ಒಂದು ಬಜಾಜ್ ಚೇತಕ್ 3501 ಗಾಡಿಯ ಪ್ರೈಸ್ ಎಷ್ಟು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. 5 ಕಲರ್ ಆಪ್ಷನ್ಸ್ ಇರುವಂತ ಈ ಒಂದು ಬಜಾಜ್ ಚೇತಕ್ 3501ನ ಬೆಲೆ 1,27,243 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಶುರುವಾಗ್ತಿದೆ. ಅಂಡ್ 4 ಕಲರ್ ಆಪ್ಷನ್ಸ್ ಇರುವಂತ ಮಿಡ್ ವೇರಿಯಂಟ್ 3502 ನ ಬೆಲೆ ಶುರುವಾಗ್ತಿದೆ 1,19,999 ರೂಪಾಯಿ ಎಕ್ಸ್ ಶೋರೂಮ್. ಸೊ ಗೈಸ್, ಇದಾಗಿತ್ತು ಹೊಸ ಬಜಾಜ್ ಚೇತಕ್ 3501 ನ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ಓಡಿಸೋದಕ್ಕೆ ತುಂಬಾನೇ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಆಪ್ಷನ್ಸ್ನ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ವೆಹಿಕಲ್ ಕ್ವಾಲಿಟಿ ಬಂದು ಬಿಲ್ಡ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು. 3.5 kWh ಬ್ಯಾಟ್ರಿನ ನಿಮಗೆ ಆಫರ್ ಮಾಡ್ತಿರೋದ್ರಿಂದ ಒಳ್ಳೆಯ ಒಂದು ರೇಂಜ್ನ ಕೂಡ ಕೊಡ್ತಾ ಇದ್ದಾರೆ. ರಿಯಲ್ ವರ್ಲ್ಡಲ್ಲಿ ನಿಮಗೆ 110ರಿಂದ 120 ಕಿಲೋಮೀಟರ್ ರೇಂಜ್ನ ನಿಮಗೆ ಖಂಡಿತ ಇದು ಆಫರ್ ಮಾಡುತ್ತೆ. 153 ಅಂತ ಕ್ಲೇಮ್ ಮಾಡಿದ್ದಾರೆ, ಬಟ್ 120, 110 ಮೋಸ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ಇದೊಂದು ಒಳ್ಳೆ ಗಾಡಿಯಾಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ ಗಾಡಿ, ಓಡಿಸೋದಕ್ಕೂ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಒನ್ ಆಫ್ ದ ಸ್ಮೂತೆಸ್ಟ್ ವೆಹಿಕಲ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಐ ಹ್ಯಾವ್ ರಿಡನ್. ಸೊ ಹಾಗಾಗಿ ಈ ಒಂದು ವೆಹಿಕಲ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಒಂದ್ಸಲಿ ಟೆಸ್ಟ್ ಡ್ರೈವ್ ನೋಡಿ, ನಾನು ಹೇಳಿರುವಂಥ ಎಲ್ಲ ಆಪ್ಷನ್ಸ್ನು ಕೂಡ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಖಂಡಿತವಾಗ್ಲೂ ಬುಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಈ ಥರದ ಮತ್ತಷ್ಟು 2 wheeler ಆ್ಯಂಡ್ 4 wheeler ರಿವ್ಯೂಸ್ನ ಕನ್ನಡದಲ್ಲಿ ನೀವು ನೋಡಬೇಕು ಅಂದರೆ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಿಸ್ ಇಸ್ ಮೀ ಪುನೀತ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ.